ಕೂಡ ಕುಡಿಯೋರು ಭಾಳಷ್ಟು ಇರ್ತಾರೆ. ಸೊ 1 ಲಕ್ಷ ರೂಪಾಯಿ ಬಂದಿದೆ ನಮಗೆ, ಇನ್ಮೇಲಿಂದ ಕೆಲಸಕ್ಕೆ ಹೋಗೋಲ್ಲ ನಾವು, ಇನ್ಮೇಲಿಂದ ಕುಡಿಯೋದು. ಸೊ ಈ ರೀತಿನೂ ಕೂಡ ಬಹಳಷ್ಟು ಜನ ಇರ್ತಾರೆ. ಸೊ ಇರ್ತಾರೆ, ಇರಲ್ಲ ಅಂತ ಅನ್ಕೋಬೇಡಿ, ಇದ್ದೇ ಇರ್ತಾರೆ. ನಮಸ್ಕಾರ ವೀಕ್ಷಕರೇ, ನಾಳೆ ಎಲೆಕ್ಷನ್ ರಿಸಲ್ಟು ಜೂನ್ 4 ಗೊತ್ತಲ್ವಾ? ಸೊ ಹಾಗಾದ್ರೆ ಮೋದಿ ಸರ್ಕಾರ, ಇಲ್ಲಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ 3ನೇ ಬಾರಿ ಬಂದ್ರೆ ಸೊ ಏನೇನು ಕೊಡ್ತಾ ಇದ್ದಾರೆ? 46 ಮನೆ ಬಳಕೆಯ ವಸ್ತುಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರ. ಸೊ ಹಾಗಾದ್ರೆ ಆ ವಸ್ತುಗಳಲ್ಲಿ ಏನೇನಿದಾವೆ? ಅದು ನಮ್ಮ ಕರ್ನಾಟಕಕ್ಕೂ ಕೂಡ ಬರುತ್ತಾ? ಎಲ್ಲ ರಾಜ್ಯಗಳಿಗೂ ಕೂಡ ಬರುತ್ತಾ? ಸೊ ಯಾವ ರಾಜ್ಯಕ್ಕೆ ಸೀಮಿತವಾಗಿದೆ, ಯಾವ ರಾಜ್ಯಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ರಾಹುಲ್ ಗಾಂಧಿ ಸರ್ ಅವರು ಬಂದ್ರು ಸಹಿತ 1 ಲಕ್ಷ ರೂಪಾಯಿ ಪ್ರತಿ ಮನೆಗೂ ಕೂಡ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಮಾಹಿತಿ ಎಷ್ಟರ ಮಟ್ಟಿಗೆ ನಿಜ? ಸೊ ಯಾವ್ಯಾವ ಮಂದಿ ಅಂದ್ರೆ ಯಾವ್ಯಾವ ಜನರಿಗೆ ಸಿಗ್ತಾ ಇದೆ? BPL ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಸಿಗ್ತಾ ಇದೆ, APL ಒಂದು ಕಾರ್ಡ್ ಹೊಂದಿದವ್ರಿಗೆ ಸಿಗ್ತಾ ಇದೆ, ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿದವ್ರಿಗೆ ಸಿಗ್ತಾ ಇದೆ, ಅಥವಾ ಪ್ರತಿಯೊಬ್ಬರು ಶ್ರೀಮಂತರಾಗಿರ್ಲಿ ಬಂದು ಬಡವರಾಗಿರ್ಲಿ ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಕೆಲವೊಂದಿಷ್ಟು ಮಾಹಿತಿಗಳು ಜನರ ತಲೆಯಲ್ಲಿ ಕ್ವಶನ್ಗಳನ್ನ ಬಹಳಷ್ಟು ಉಂಟು ಮಾಡ್ತಾ ಇದಾವೆ. ಸೊ ಅದನ್ನ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಹೆಕ್ಕಿ ತೆಗೆದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಈ ಎಲ್ಲ ಒಂದು ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ ಬಂದರೆ ಏನೇನು ಕೊಡ್ತಾ ಇದ್ದಾರೆ, ಏನೇನಿಲ್ಲ, ಸೊ ಈ ಎಲ್ಲ ಸ್ಕೀಮ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಯಾಕಂದರೆ ಒಂದು ಮಾಹಿತಿ ಗೊತ್ತಿದ್ರೇ ಮಾತ್ರ ನಿಮಗೆ ಯಾವಾಗ ಬರುತ್ತೆ, ಯಾವಾಗ ಇಲ್ಲ, ನಮಗಿದೆಯಾ ಅಥವಾ ಬೇರೆದವ್ರಿಗಿದೆಯಾ, ಬೇರೆ ರಾಜ್ಯಕ್ಕಿದೆಯಾ, ನಮ್ಮ ರಾಜ್ಯಕ್ಕಿದೆಯಾ. ಸೊ ಈ ಎಲ್ಲ ಕ್ವಶನ್ಗಳಿಗೆ ಫುಲ್ ಸ್ಟಾಪು ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಮತ್ತೇನಿಲ್ಲ. ಸೊ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಒಂದ್ಸಾರಿ ವಾಚ್ ಮಾಡಿಬಿಡಿ, ಮತ್ತೊಂದು ಸಾರಿ ವಿಡಿಯೋ ನೋಡುವ ಅಗತ್ಯ ಬೀಳುವುದಿಲ್ಲ, ಅಥವಾ ಮತ್ತೊಂದು ವಿಡಿಯೋಗಳನ್ನ ನೋಡುವ ಅಗತ್ಯ ಬೀಳುವುದಿಲ್ಲ. ಸೊ ಈಗ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ನೋಡ್ತಾ ಹೋಗಿ. ಇಲ್ಲಿ ನೋಡಿ ವೀಕ್ಷಕರೇ, ಈಗ ಒಂದು BJP ಸರ್ಕಾರದ ಕಡೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಈಗಾಗಲೇ ಒಂದು ಮೋದಿ ಸರ್ಕಾರ ಈಗ 2 ಬಾರಿ ಒಂದು 5 ವರ್ಷಗಳಷ್ಟು ಆಳಿದೆ. ಸೊ ಈಗ ಮತ್ತೆ BJP ಸರ್ಕಾರ ಬಂದ ಮೇಲೆ 46 ವಸ್ತುಗಳನ್ನ, ಮನೆ ಬಳಕೆಯ ವಸ್ತುಗಳನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಸ್ತುಗಳು ಎಲ್ಲ ರಾಜ್ಯಕ್ಕೂ ಕೂಡ ಕೊಡ್ತಾ ಇದ್ದಾರಾ, ಅಥವಾ ಈಗಾಗಲೇ ಒಂದು ಯೋಗಿ ಆದಿತ್ಯನಾಥ್ UP ಸರ್ಕಾರದಲ್ಲಿ ಒಂದು ಮಂತ್ರಿಗಳಾಗಿ ಒಂದು ಆಡಳಿತ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಅಲ್ಲಿಯ ಒಂದು ರಾಜ್ಯಕ್ಕೆ ಮಾತ್ರ ಇದು ಸೀಮಿತವಾಗಿದೆಯಾ ಅಂತ ನೀವು ಕೇಳ್ಬೋದು. ಸೊ ನಾನು ಹೇಳ್ತಾ ಇರೋ ಮಾಹಿತಿ ಕರೆಕ್ಟ್ ಆಗಿ ಕೇಳಿ. ಈ ಒಂದು 46 ಮನೆ ಬಳಕೆಯ ವಸ್ತುಗಳಂತೂ ಕೊಡೋದು ನಿಜ, ಆದರೆ ನಮ್ಮ ರಾಜ್ಯಕ್ಕಲ್ಲ. ನಾವು ವಿಡಿಯೋನ ಸ್ಕಿಪ್ ಮಾಡಬೇಡಿ, ತಿಳ್ಕೊಳ್ಳಿ ಮೊದಲು. ಒಂದು ನಮ್ಮ ರಾಜ್ಯಕ್ಕಲ್ಲ, ಬೇರೆ ರಾಜ್ಯಕ್ಕಲ್ಲ, UP ಸರ್ಕಾರಕ್ಕೆ ಮಾತ್ರ, UP ಒಂದು ರಾಜ್ಯಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಅದು ಯಾರು? ಯೋಗಿ ಆದಿತ್ಯನಾಥ್. ಇದು ಮೋದಿ ಅವರು ಹೇಳಿಲ್ಲ, ಯೋಗಿ ಆದಿತ್ಯನಾಥ್ ಅವರೇ ಹೇಳಿರುವಂತಹ ಮಾಹಿತಿ. ಇದು UP ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಅಲ್ಲಿ ಏನಾದರೂ ಸಕ್ಸಸ್ ಕಾಣಿದ್ರೆ, ಆದರೆ ನೀವು 46 ವಸ್ತುಗಳನ್ನು ಕೇಳಿದ್ರೆ ಡೆಫಿನೆಟ್ ಆಗಿ ಶಾಕ್ ಆಗ್ತೀರಾ. ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಬಸ್ ಫ್ರೀ ಆಗಿರಲಿ, ಯಾವುದೇ ರೀತಿಯ 5 ಗ್ಯಾರಂಟಿಗಳನ್ನು ಯೋಚನೆನೇ ಮಾಡಲ್ಲ ನೀವು. ಅಂತಹ ಒಂದು ಸ್ಕೀಮ್ ಇದೆ. 46 ವಸ್ತುಗಳನ್ನು ನೀವು ಪಡೆದ್ರೆ ಆರಾಮಾಗಿ ನಿಮ್ಮ ಮನೆ ನಡೆಯುತ್ತೆ. ಸೊ ನೀವೇನು ಮಾಡಬೇಕು? ಬರೀ ಒಂದು ಕಾಯಿಪಲ್ಲೆ ಏನಂತಾರಲ್ಲ, ನೀವು ತಿನ್ನಲಿಕ್ಕೆ ತರಕಾರಿಗಳನ್ನು ತಂದರೆ ಸಾಕು. ಉಳ್ಕಿದ್ದು ಏನಿದೆ ಅಲ್ಲ, ನಿಮ್ಮ ಒಂದು ಮಂತ್ಲಿ ಪೇಮೆಂಟು ನಿಮ್ಮ ಅಕೌಂಟ್ನಲ್ಲಿಯೇ ಜಮಾ ಮಾಡಿ ಇಟ್ಕೋಬಹುದು. ಸೊ ಬಡವ ಜನರಿಗೆ ಮಾತ್ರ ಬಹಳಷ್ಟು ಒಂದು ಯೂಸ್ ಆಗುವಂತಹ ಯೋಜನೆ ಇದೆ. ಸೊ ನನ್ನ ಕಡೆಯಿಂದ ಹೇಳ್ತಾ ಇರೋದಂದ್ರೆ ಕುಲ್ಲಾ ಹೇಳ್ತಾ ಇದ್ದೀನಿ. ಸೊ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸೊ ಇದು ಒಂದು ಸ್ಕೀಮ್ ಇದೆಯಲ್ಲ, ಸೊ ಬಹಳ ಒಳ್ಳೆಯ ಸ್ಕೀಮ್ ಇದೆ ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಏನಾದರೂ ಬಂತಂದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟಲ್ಲಿ ಹೇಳಿ. ಸೊ ಒಂದು 46 ವಸ್ತುಗಳಲ್ಲಿ ಒಂದು 10 ರಿಂದ 15 ವಸ್ತುಗಳನ್ನು ನಾನು ಹೇಳ್ಬೋದಾ? ಸೊ ಹೇಳ್ತೇನೆ. ಸೊ ಒಂದು 15 ವಸ್ತುಗಳನ್ನು ನೀವು ಬರೀ ನೋಡಿ ಯಾವ ರೀತಿಯಾಗಿದ್ದಾವೆ ಆ ಒಂದು ವಸ್ತುಗಳಂತ. ಸೊ ನೀವು ಡೆಫಿನೆಟ್ ಆಗಿ ಅನ್ಕೋತೀರಾ ನಮ್ಮ ರಾಜ್ಯಕ್ಕೂ ಕೂಡ ಬರಬೇಕು ಕಣ್ರಿ ಅಂತ ಅನ್ಕೋತೀರಾ. ಸೊ ಆ ಒಂದು ಬರಬೇಕಂದ್ರೆ ಕಮೆಂಟಲ್ಲಿ ಹೇಳಿ, ನೋಡೋಣ ಯಾರ್ಯಾರಿಗೆ ಈ ಒಂದು ಸ್ಕೀಮ್ ಇಷ್ಟ ಆಗಿದೆ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಕಾಫಿ, ಹಾಲು ಮತ್ತು ಹಾಲಿನ ಪಾಕೆಟ್ಗಳು ರೀ. ದಿನ ಒಂದು 40 ರೂಪಾಯಿ ಲೀಟರ್ ಹಾಲು ತಗೋತೀರಾ. ಸೊ ಈ ಒಂದು ಹಾಲು ಪೊಕಟ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಸೊ ತಿಂಗಳಿಗೆ ಈ ಎಲ್ಲ ವಸ್ತುಗಳು ಸಿಗ್ತಾ ಇದಾವೆ, ನೋಡ್ಕೊಳ್ಳಿ. ಟೂತ್ಪೇಸ್ಟ್ ಕೂಡ ಸಿಗ್ತಾ ಇದೆ, ದೊಡ್ಡದಾದಂತಹ ಟೂತ್ಪೇಸ್ಟು ಹಾಲು ತಿಕ್ಕೊಳ್ಳಿಕ್ಕೆ. ನಮ್ಕೀನ್ ಅಂತ ಕೊಟ್ಟಿದ್ದಾರೆ. ಉಪ್ಪು ಕೂಡ ಸಿಗ್ತಾ ಇದೆ, ಬಿಸ್ಕತ್ತು ಕೂಡ ಸಿಗ್ತಾ ಇದಾವೆ, ಬ್ರೆಡ್ ಕೂಡ ಸಿಗ್ತಾ ಇದಾವೆ, ಒಣ ಹಣ್ಣುಗಳು, ಮಸಾಲೆ ಪದಾರ್ಥಗಳು, ಮುಖ್ಯವಾಗಿ ಹೆಣ್ಮಕ್ಳು ಮಸಾಲೆ ಪದಾರ್ಥಗಳು ಬೇಡ್ತಾರೆ. ಸೊ ಅವೇ ಇದಾವೆ.
ಟೀ ಪಾಕೆಟ್ಗಳು, ದಿನನಿತ್ಯ ನೀವು ಚಹಾ ಕುಡಿಲಿಕ್ಕೆ ಟೀ ಪಾಕೆಟ್ಗಳು, ಶಾಂಪೂ, ನೀವು ತಲೆಯನ್ನು ಬಾಚ್ಕೊಳ್ಳಿಕ್ಕೆ ಶಾಂಪೂ, ಸಾಬೂನು, ಮತ್ತು ಇಲ್ಲಿ ಆಡಳಿತ ಸಾಮಗ್ರಿಗಳಂತ ಇದ್ದಾವೆ, ರಾಮ್ಜಾ ಅಂತ ಇದೆ, ಕ್ರೀಮ್ ಕೂಡ ಕೊಡ್ತಾ ಇದ್ದಾರೆ, ಸೋಯಾಬೀನ್ ಕೂಡ ಕೊಡ್ತಾ ಇದ್ದಾರೆ, ಹಾಲಿನ ಎಲೆ ಕೂಡ ಕೊಡ್ತಾ ಇದ್ದಾರೆ, ಕನ್ನಡಿ ನೋಡಿ ಇಲ್ಲಿ ಇಂತಹ ವಸ್ತುಗಳನ್ನು ಯಾವುದಾದ್ರೂ ಕೊಡ್ತಾರ ಸರ್ಕಾರದವರು? ಸೊ ನೋಡಿ, ಈ ಒಂದು ಸ್ಕೀಮ್ ಬತ್ತಂದರೆ ನಿಮ್ಗೆ ಯಾವುದೇ ರೀತಿಯ ಖರ್ಚೇ ಇಲ್ಲ, ತರಕಾರಿಗಳನ್ನು ತರೋದಷ್ಟೇ, ಇಲ್ಲಿ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ತಿನ್ನೋದಷ್ಟೇ. ಸೊ ಆರಾಮಾಗಿ ನೀವು ಏನು ಕೆಲಸ ಮಾಡ್ತೀರಾ ಆ ಒಂದು ಹಣವನ್ನು ಸಂಗ್ರಹಿಸಿಡ್ಬೋದು. ನಿಮ್ಗೆ ಮುಂದೆ ಯಾವುದೇ ಒಂದು ತೊಂದರೆ ಬಂದರೂ ಸಹಿತ ಯೂಸ್ ಆಗುತ್ತೆ, ಅಥವಾ ಯಾವುದೇ ಒಂದು ನೀವು ಏನು ಬೇಕಾದರೂ ಸಹಿತ ಒಂದು ಅಮೌಂಟನ್ನು ಪೆಂಡಿಂಗ್ ಇಟ್ಕೊಂಡು ನೀವು ಏನು ಬೇಕಾದರೂ ತೊಗೋಬೋದು. ಯಾಕಂದರೆ ದಿನನಿತ್ಯದ ಸಂಬಳದಲ್ಲಿ ಒಂದು ಮನೆಯನ್ನು ನಡೆಸಿದವರು ಬಹಳಷ್ಟು ಜನ ಬಡವರು ಇದ್ದಾರೆ. ಸೊ ಅವ್ರಿಗೆ ಇಂತಹ ಒಂದು ಸ್ಕೀಮ್ ಮುಖಾಂತರ ಇಂತಹ ಒಂದು ವಸ್ತುಗಳು ಸಿಕ್ಕಿದ್ರೆ ಸೊ ಆರಾಮಾಗಿ ಅವರು ಏನು ಪೇಮೆಂಟ್ ಇರುತ್ತಲ್ಲ ಆರಾಮಾಗಿ ತೆಗೆದಿಟ್ಕೋಬಹುದು, ಮುಂದಿನ ಜೀವನಕ್ಕಾಗಿ ಉಪಯೋಗ ಆಗುತ್ತೆ ಆ ಒಂದು ಪೇಮೆಂಟು. ಸೊ ಇಂತಹ ಸ್ಕೀಮ್ ತರಬೇಕು ನೋಡಿ, ಅದು ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಂತ ನಾನು ಬೇಡ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಸಿಹಿ ತಿಂಡಿಗಳು ಕೂಡ ಕೊಡ್ತಾ ಇದ್ದಾರೆ, ಪ್ಯಾಕ್ ಮಾಡಲಾದ ಹಾಲಿನ ಪುಡಿ, ಮಗುವಿನ ಬಟ್ಟೆಗಳು ಕೂಡ ಕೊಡ್ತಾ ಇದ್ದಾರೆ, ಮಗುವಿನ ಬಟ್ಟೆಗಳು ಬಾಚಣಿಗೆ ಕೂಡ ಕೊಡ್ತಾ ಇದ್ದಾರೆ, ತಲೆ ಇಕ್ಕೋಲಿಕ್ಕೆ ಬಟ್ಟೆ ಒಗೆಯುವ ಪುಡಿ ನೋಡಿ, ಇಲ್ಲಿ ನಿರ್ಮಾ ಪುಡಿ ಕೂಡ ಇದೆ, ಧೂಪ ದ್ರವ್ಯ ಕೂಡ ಇದೆ, 5 kg ಗ್ಯಾಸ್ ಸಿಲಿಂಡರ್ ಕಣ್ರಿ, 5 kg ಗ್ಯಾಸ್ ಸಿಲಿಂಡರ್ ಕೂಡ ಫುಕ್ಕಟವಾಗಿ ಸಿಗ್ತಾ ಇದೆ, ಸೊಳ್ಳೆ ಪರ್ದಿ ಕೂಡ, ಮಚ್ಚರ್ದಾನಿ. ಸೊ ಎಷ್ಟೋ ಜನ ಇಲ್ಲಿ ಹೊಳೆ ದಂಡೆಯಲ್ಲಿ ಅಲ್ಲಿ ಇಲ್ಲಿ ಬಡ ಜನರು ಕ್ಯಾಂಪ್ ಹಾಕಿ ಇರ್ತಾರೆ. ಸೊ ಅವ್ರಿಗೆ ಇರ್ಲಿಕ್ಕೆ ಕೂಡ ಜಾಗ ಇರಲ್ಲ, ಅಲ್ಲಿ ಸೊಳ್ಳೆ ಅದು ಇದು ಬಹಳ ಕಸ್ತಾ ಇರ್ತವೆ. ಆದ್ರೆ ಅವ್ರ ಹತ್ರ ಒಂದು BPL ಆಗಿರಲಿ APL ಆಗಿರಲಿ ಯಾವುದೇ ರೀತಿ ರೇಷನ್ ಕಾರ್ಡ್ ಇದ್ರೂ ಸಹಿತ ಈ ಒಂದು ಯೋಜನೆ ಸಿಗ್ತಾ ಇದೆ ನೋಡಿ. ಇಲ್ಲಿ ಗಡಿಯಾರ ಕೂಡ ಕೊಡ್ತಾ ಇದ್ದಾರೆ ನೋಡಿ, ಛತ್ರಿ ಕೂಡ ಕೊಡ್ತಾ ಇದ್ದಾರೆ. ಮೇನ್ ಅಷ್ಟೇ ಹೇಳ್ತಾ ಇದ್ದೀನಿ, ಯಾವುದು ಇಂಪಾರ್ಟೆಂಟ್ ಆಗಿದಾವೆ ಅವಷ್ಟೇ ಹೇಳ್ತೇನೆ ನೋಡಿ ಇಲ್ಲಿ. ಮತ್ತು ಕೈ ತೊಳೆಯುವಿಕೆ ಮತ್ತು ಇಲ್ಲಿ ಶೇವಿಂಗ್ ಕ್ರೀಮ್ ಕೂಡ ಕೊಡ್ತಾ ಇದ್ದಾರೆ, ಶೇವಿಂಗ್ ಮಾಡ್ಕೊಳ್ಳಿಕ್ಕೆ ಗಂಡಸರಿಗೆ ಅದು ಕೂಡ ಸಿಗ್ತಾ ಇದೆ. ಮಸಾಜ್ ಎಣ್ಣೆಗಳು ಕೊಡ್ತಾ ಇದ್ದಾರೆ, ಸ್ಯಾನಿಟೈಸರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇವು ಮೇಲ್ಮೇಲೆ ನಾನು ಒಂದೊಂದಾಗಿ ಅಷ್ಟೇ ಹೇಳಿದ್ದೀನಿ. ಸೊ ಇನ್ನೂ ಹಲವಾರು ಒಂದು ವಸ್ತುಗಳಿದಾವೆ. ಸೊ ಅವುಗಳನ್ನು ನೀವು ತಿಳ್ಕೊಬೇಕಂದ್ರೆ ಒಂದೇ ಪೇಜ್ನಲ್ಲಿ ನಿಮಗೆ ಓದಲಿಕ್ಕೆ ಬೇಕಪ್ಪ ಅಂದರೆ ಸೊ ಒಂದು ಸ್ಕ್ರೀನಲ್ಲಿ ಪಾಟೀಲ್ ಕಂಪ್ಯೂಟರ್ ಅಥನಿ.in ಅಂತ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕಾಗುತ್ತೆ. ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ಡೈರೆಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ, ಒಂದು ವೆಬ್ಸೈಟ್ನಲ್ಲಿ ಮುಂದೆನೇ ಒಂದು 46 ಒಂದು ಸ್ಕೀಮ್ಗಳ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಒಂದು ಪೇಜ್ನಲ್ಲೇ ಕಾಣ್ತದೆ. ಆ ಒಂದು ಪೇಜ್ನಲ್ಲಿ ನೀವು ಒಂದು 46 ವಸ್ತುಗಳನ್ನು ಓದ್ಕೋಬಹುದು ವೀಕ್ಷಕರೇ. ಸೊ ಇದಾದ ತಕ್ಷಣ ಇಂತಹ ಒಂದು ಸ್ಕೀಮ್ ಎಲ್ಲಾದರೂ ಇರುತ್ತಾ, ಎಲ್ಲಾದರೂ ಬಂದಿದೆಯಾ ಹೇಳಿ ನನಗೆ. ಸೊ ಎಲ್ಲಿ ಕೂಡ ಬಂದಿಲ್ಲ. ಸೊ ಇದೀಗ ಹೊಸ ಯೋಜನೆ ಇದು ಒಂದು UPಯಲ್ಲಿ ಜಾರಿ ಆಗಿರುವಂಥದ್ದು. ಸೊ ನಮ್ಮ ರಾಜ್ಯದಲ್ಲಿ ಬಂತಂದ್ರೆ ಬಹಳಷ್ಟು ಬಡ ಜನರಿಗೆ ಉಪಯೋಗ ಆಗತ್ತೆ ನೋಡಿ. ಈ ಒಂದು ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ಲ, ನಮ್ಮ ರಾಜ್ಯದಲ್ಲಿ ಇಲ್ಲ, UPಯಲ್ಲಿ ಮಾತ್ರ ಇದೆ. ಅಲ್ಲಿ ಏನಾದರೂ ಸಕ್ಸಸ್ ಕಾಣಿದ್ರೆ ಮೋದಿ ಅವರು ಇಲ್ಲಿ ಕೂಡ ತರುವಂತಹ ಚಾನ್ಸಸ್ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ತರಬಹುದು ಕೂಡ. ಯಾಕಂದ್ರೆ ಇಂತಹ ಸ್ಕೀಮ್ಗಳನ್ನು ಅವರಿಗೆ ಯಾವುದೇ ರೀತಿಯ ಹೆದರಿಕೆ ಕೂಡ ಆಗಲ್ಲ, ಎಲ್ಲ ಜನರಿಗೂ ಕೂಡ ಸಿಗಬೇಕಂತಾನೆ ಅವ್ರು ಬಯಸೋದು. ಸೊ ಈಗ ಇಲ್ಲಿ ನೋಡಿ, ಈಗ ಕಾಂಗ್ರೆಸ್ ಕಡೆ ಬಂದ್ಬಿಡೋಣ. ಈಗ ಕಾಂಗ್ರೆಸ್ ಸರ್ಕಾರದವರು ಈಗಾಗಲೇ ರಾಹುಲ್ ಗಾಂಧಿ ಸರ್ ಬಂದರೆ ತಲಾ ಪ್ರತಿಯೊಂದು ಮನೆಗೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗತ್ತೆ, ಇಲ್ಲ ಅನ್ನಲ್ಲ. ಸೊ ಆದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಬಹುದು, ಅದನ್ನು ಕೂಡ ನಾವು ವಿಚಾರ ಮಾಡಬೇಕಲ್ಲ. ಸೊ ನಮ್ಮ ಒಂದು ಜನಸಂಖ್ಯೆ ಎಷ್ಟಿದೆ, 1.40 ಕೋಟಿ ಹೌದಲ್ವಾ? ಸೊ ಕರೋರ್ ಅಲ್ವಾ, ಅಷ್ಟು ಇದೆ. ಆದರೆ ಇಲ್ಲಿ ನಮ್ಮ ದೇಶದ ಬಜೆಟ್ಟು 48 ಲಕ್ಷ ಕೋಟಿ ರೂಪಾಯಿ ಇರೋದು. ಸೊ ಹಾಗಾದರೆ 2 ಕೋಟಿ ನೋಡ್ರೆ ನೀವು ಒಂದೇ ಒಂದು ಸ್ಕೀಮ್ಗೆ ಹಣ ಸಾಲಲ್ಲ, ಇನ್ನು ಬೇರೆ ಬೇರೆ ಸ್ಕೀಮ್ಗಳಿರ್ತವೆ, ಗೋರ್ಮೆಂಟ್ ನಡೆಸೋದಿರುತ್ತೆ. ಸೊ ಅದು ಇದು ಅಂತ 5 ವರ್ಷಗಳ ಕಾಲ ನಡೆಸಬೇಕಾಗತ್ತೆ. ಪ್ರತಿ ವರ್ಷವೂ 1 ಲಕ್ಷ ರೂಪಾಯಿ ಕೊಟ್ಟರೆ ಯಾವ ರೀತಿ ನಮ್ಮ ಒಂದು ದೇಶದ ಸಾಲ ಬೆಳಿಬೋದು ನೀವೇ ವಿಚಾರ ಮಾಡಿ. ಸೊ ಬಡತನ ಏನೋ 1 ಲಕ್ಷ ರೂಪಾಯಿದಿಂದ ಒಬ್ಬೊಬ್ಬರಿಗೆ ನಿರ್ಮೂಲನೆ ಆಗ್ಬೋದು, ಆದರೆ ದೇಶದ ಪರಿಸ್ಥಿತಿನೂ ಕೂಡ ಬಹಳ ಹದಗೆಡುತ್ತೆ. ಸೊ ಎಲ್ಲ ಕೂಡ ವಿಚಾರ ಮಾಡಬೇಕಾಗತ್ತೆ. ಒಬ್ಬೊಬ್ಬರು ದುಡಿಯೋದೇ ಬಿಟ್ಟು ಬಿಡ್ಬೋದು 1 ಲಕ್ಷ ರೂಪಾಯಿ ಬಂದಮೇಲೆ. ಸೊ ಯಾರ್ಯಾರು ಗಂಡಸರು ಕೂಡ ಕುಡಿಯೋರು ಭಾಳಷ್ಟು ಇರ್ತಾರೆ. ಸೊ 1 ಲಕ್ಷ ರೂಪಾಯಿ ಬಂದಿದೆ ನಮಗೆ, ಇನ್ಮೇಲಿಂದ ಕೆಲಸಕ್ಕೆ ಹೋಗೋಲ್ಲ ನಾವು, ಇನ್ಮೇಲಿಂದ ಕೊಡೋದು. ಸೊ ಈ ರೀತಿಯೂ ಕೂಡ ಭಾಳಷ್ಟು ಜನ ಇರ್ತಾರೆ. ಸೊ ಇರಲ್ಲ ಅಂತ ಅನ್ಕೋಬೇಡಿ, ಇದ್ದೇ ಇರ್ತಾರೆ. ಬಹಳಷ್ಟು ಜನರನ್ನು ಕೂಡ ನೋಡಿದೀವಿ ಕೂಡ. ಸೊ ಇದ್ದೇ ಇರ್ತಾರೆ, ಎಲ್ಲರಿಗೂ ಕೂಡ ಗೊತ್ತಿರತ್ತೆ. ಸೊ ಆದರೆ ಈ ಸ್ಕೀಮು ಬಂದರೆ ಹೆಲ್ಪ್ ಅಂತೂ ಆಗತ್ತೆ. ಆದರೆ ಎಲ್ಲ ಕೂಡ ವಿಚಾರ ಮಾಡಿದ್ರೆ ಸೊ 50,000 ಕೊಟ್ಟಿದ್ರೆ ಏನು ತೊಂದರೆ ಇಲ್ಲ. ಆದರೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಬಹಳ
ಒಂದು ಪೆಟ್ ಬೀಳತ್ತೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಡುತ್ತೆ. ಒಂದು 20,000ದಿಂದ ಒಂದು 50,000 ಒಳಗಡೆ ಕೊಟ್ಟಿದ್ರೆ ಏನಾದರೂ ನಡೆಯುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟಲ್ಲಿ. ಆದರೆ ಈ 1 ಲಕ್ಷ ರೂಪಾಯಿ ಏನಿದೆಲ್ಲ ಪ್ರತಿಯೊಂದು BPL ರೇಷನ್ ಕಾರ್ಡ್ ಆಗಿರಲಿ APN ಅಂತ ಇದೇನು ಹೇಳಿಲ್ಲ ಅವರು, ಪ್ರತಿಯೊಂದು ಮನೆಗಂತ ಅಂದಿದ್ದಾರೆ. ಆದರೆ ಯಾರಿಗೂ ಕೂಡ ಇದು ಬರುತ್ತೆ, ಯಾರಿಗೆ ಇಲ್ಲ ಅಂತ ಯಾರಿಗೂ ಹೇಳಿಲ್ಲ ಇನ್ನೂ ಕೂಡ ಅವರು. ಅದಕ್ಕೋಸ್ಕರನೇ ಒಂದು ಡಾಕ್ಯುಮೆಂಟ್ಸ್ಗಳನ್ನಾಗಲಿ ಈ ಒಂದು ಚೀಟಿ, ಯಾವುದೇ ಒಂದು ಚೀಟಿ ಆಗಿರಲಿ, ಈ ರೀತಿಯಾದಂತಹ ಒಂದು ನೀವು ಬ್ಯಾಂಕ್ ಅಕೌಂಟನ್ನ ತೆಗಿಬೇಕಾಗತ್ತೆ, ಎಲ್ಲ ಪ್ರೊಸೆಸಿಂಗ್ ಇಟ್ಟಿರ್ತಾರೆ. ಅದಕ್ಕೋಸ್ಕರನೇ ಒಂದು ತಂಡ ಕೂಡ ರೆಡಿ ಮಾಡಿ ಇದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಹಾಕ್ತೇವೆ ಅಂತ ಇವೆಲ್ಲ ರೂಲ್ಸ್ಗಳನ್ನ ತಂದೆ ತರ್ತಾರೆ. ಆಗ ಮಾತ್ರ ನಿಮ್ಗೆ ಅಮೌಂಟ್ ಜಮಾ ಆಗೋದು, ಇಲ್ಲ ಅಂದರೆ ಇಲ್ಲ. ಅದು ಅಮೌಂಟ್ ಜಮಾ ಆದರೆ ಆಯ್ತು, ಇಲ್ಲ ಅಂದರೆ ಇಲ್ಲ. ಈ ರೀತಿಯೂ ಕೂಡ ಇರುತ್ತೆ. ಯಾಕಂದರೆ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದು ಹೆರಿಚ್ ತೆಗಿತಾರೆ ಅವರು. ನಮಗೆ ಗೊತ್ತಲ್ವಾ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಯಾರಿಗೂ ಕೂಡ ಬರ್ತಾ ಇಲ್ಲ. ಹೆಚ್ಚು ಜನರಿಗೆ ಬರ್ತಾ ಇಲ್ಲ. ಕಮೆಂಟ್ ನೋಡಿ ನನಗಂತೂ ಸಾಕಾಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಸೊಲ್ಯೂಷನ್ ಕೂಡ ಹೇಳಿದ್ದೀನಿ ಭಾಳಷ್ಟು ವಿಡಿಯೋಗಳಲ್ಲಿ. ಸೊ ಅದನ್ನು ನೋಡಿದವ್ರಿಗೆ ಅಂತೂ ಗೊತ್ತಿರುತ್ತೆ ವೀಕ್ಷಕರೇ. ಒಂದು ಸಾರಿ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಏನೇನಿಲ್ಲ ಅನ್ನೋದನ್ನು. ಸೊ ಆದರೆ ಇಲ್ಲಿ ನಿಮಗೆ ಆದಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಎಲೆಕ್ಷನ್ ಟೈಮ್ದಲ್ಲಿ ಸ್ಪೀಡ್ ಆಗಿತ್ತು, ಹೌದಲ್ವಾ? ನಮಗೂ ಕೂಡ ಬಂದಿದೆ, ಎಲೆಕ್ಷನ್ ಟೈಮ್ದಲ್ಲಿ ಸ್ಪೀಡ್ ಆಗಿನೇ ಬಂದಿದೆ. ಆದರೆ ಈಗ ಕೂಡ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಬರಲಿಕ್ಕೆ. ಆದರೆ ಎಲೆಕ್ಷನ್ ಮುಂಚೆನೂ ಕೂಡ ಲೇಟ್ ಆಗ್ತಾ ಇದ್ದು, ಆದರೆ ಎಲೆಕ್ಷನ್ ಟೈಮ್ದಲ್ಲಿ ಮಾತ್ರ ಸ್ಪೀಡ್ ಆಗಿತ್ತು. ಆವಾಗ ಸರ್ವರ್ ಇಶ್ಯೂ ಆಗಲಿಲ್ವಾ? ಆವಾಗ ಏಕಾಗಲಿಲ್ಲ, ಈಗ ಏಕಾಗ್ತಾ ಇದೆ? ಈ ಒಂದು ಕ್ವಶನ್ನು ನನಗಂತೂ ಉಂಟಾಗ್ತಾ ಇದೆ, ನಿಮ್ಗೆ ಏಕೆ ಉಂಟಾಗ್ತಾ ಇಲ್ಲ? ಸೊ ನೋಡಿ, ಯಾವ ಒಂದು ಸರ್ಕಾರ ಒಂದು ಒಳ್ಳೇದು ಬಸುತ್ತೆ ಅವ್ರಿಗಂತೂ ಓಟ್ ಹಾಕಿ ಅವರನ್ನೇ ಗೆಲ್ಲಿಸಿ ನೋಡಿ ವೀಕ್ಷಕರೇ. ಆದಷ್ಟು ಎಲ್ಲ ಜನರಿಗೆ ಹೆಲ್ಪ್ ಆಗಬೇಕು. ಹೆಲ್ಪ್ ಆದರೆ ಮಾತ್ರ ಈ ಒಂದು ಸ್ಕೀಮ್ಗೆ ಮರ್ಯಾದೆ ಇರುತ್ತೆ, ಮತ್ತೇನಿಲ್ಲ. ಆದರೆ ದೇಶದ ಪರಿಸ್ಥಿತಿನೂ ಕೂಡ ಒಂದು ವಿಚಾರ ಮಾಡಬೇಕಾಗತ್ತೆ. 5 ವರ್ಷಗಳ ಕಾಲ 1 ಲಕ್ಷ ರೂಪಾಯಿ ಕೊಡ್ಲಿಕ್ಕಂತೂ ಆಗಲ್ಲ. ಸೊ ಬಹಳಷ್ಟು ಜನರಿಗೆ ಈ ಅಮೌಂಟು ಕೂಡ ಹೋಗಲ್ಲ. ಬಹಳ ಆದರೆ 1 ವರ್ಷ ಕೊಡ್ಬೋದು, ಆದರೆ 1 ವರ್ಷದಲ್ಲೂ ಕೂಡ ಬಹಳಷ್ಟು ಜನರಿಗೆ ಕೂಡ ಹೋಗಲ್ಲ ಅನಿಸುತ್ತೆ ನನಗೆ. ಏಕೆಂದರೆ ಗೃಹಲಕ್ಷ್ಮಿನೇ 2,000 ರೂಪಾಯಿನೇ ಈ ರೀತಿ ಡಿಲೇ ಆಗ್ತಾ ಇದೆ. ಇನ್ನು ದೇಶದ ಜನರಿಗೆ ಯಾವ ರೀತಿಯಾಗಿ ಆಗ್ಬೋದು ವಿಚಾರ ಮಾಡಿ ನೀವು. ಸೊ BPL ರೇಷನ್ ಕಾರ್ಡ್ ಅಂತೂ ಹೊಂದಿದವರಿಗೆ ಕೊಡ್ತೇವೆ ಅಂತ ಆದಷ್ಟು ಅನಿಸುತ್ತೆ, ಆದರೆ ಎಲ್ಲರಿಗೂ ಕೂಡ ಹೋಗಲ್ಲ. ಒಂದಿಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ತಪ್ಪು ಮಾಡಿರ್ತಾರೆ, ಅದನ್ನೇ ಹಿಡಿತಾರೆ, ಅದನ್ನೇ ನಿಮಗೆ ಅಮೌಂಟ್ ಹಾಕಲಿಕ್ಕೆ ಒಂದು ನೋಡಿ ಹಿಂದೆ ಮುಂದೆ ನೋಡಿ ಅಮೌಂಟ್ ಹಾಕ್ತಾರೆ ವೀಕ್ಷಕರೇ. ಸೊ ಅದು ಬರುತ್ತೆ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ. ನಿಮ್ಗೇನು ಅನಿಸುತ್ತೆ ನೋಡಿ ಕಮೆಂಟಲ್ಲಿ ಹೇಳಿ, ಯಾವುದು ಸ್ಕೀಮ್ ಬೆಸ್ಟು ಯಾವುದು ಇಲ್ಲ ಅನ್ನೋದನ್ನು. ಈ ಒಂದು 46 ಒಂದು ವಸ್ತುಗಳ ಬಗ್ಗೆ ಹೇಳೋದಾದರೆ ಇದನ್ನು ರೇಷನ್ ಅಂಗಡಿಗಳಲ್ಲೇ ಕೊಡ್ತಾರೆ. ಸೊ ಅಲ್ಲಿ ಹೋಗಿ ಡೈರೆಕ್ಟಾಗಿ ತೊಗೊಂಬಂದರೆ ಮಾತೆ ಮುಗಿದೋಯ್ತು. ಆದರೆ ಇಲ್ಲಿ ಆ ಒಂದು ಸ್ಕೀಮು ನಮ್ಮ ರಾಜ್ಯದಲ್ಲಿಲ್ಲ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಆದಷ್ಟು BJP ಸರ್ಕಾರ ಮೇಲ್ಗಡೆ ಬತ್ತಂದರೆ ಕೆಳಗಡೆ ನಮಗೆ ಬರೋದು ಡೌಟು. ಇಲ್ಲಿ BJP ಅಂದರೆ ಏನಾದರೂ ಬರ್ಬೋದಿತ್ತು, ಆದರೆ ಇನ್ಮೇಲೆ ಬರೋದು ಡೌಟು. UPಯಲ್ಲಿ ಮಾತ್ರ ಈ ಒಂದು 46 ವಸ್ತುಗಳ ಬಗ್ಗೆ ಒಂದು ಜಾರಿ ಅಂತೂ ಆಗಿದೆ. ಇನ್ಮೇಲಿಂದ ಕೊಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ತಿಂಗಳಲ್ಲಿನೇ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ನನಗಂತೂ ಇಷ್ಟು ಮಾಹಿತಿ ಬಂದಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಅಂತೂ ಈ ಒಂದು ಸ್ಕೀಮ್ ಬಗ್ಗೆ ಸ್ಕೀಮನ್ನು ಇಲ್ಲ, ಇನ್ನೂವರೆಗೂ ಕೂಡ ಇಲ್ಲ. ಇನ್ಮೇಲೆ ಬಂದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ 2 ಮಾಹಿತಿ ಬಗ್ಗೆ ತಿಳಿಸ್ತೇನೆ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಾಳೆ ಬರಲ್ಲ, ಅನ್ನಭಾಗ್ಯ ಯೋಜನೆ ಅಮೌಂಟು ನಾಳೆ ಬರಲ್ಲ ಅಂತ ಒಂದು ಮಾಹಿತಿ ಕೂಡ ತಮ್ಮನಲ್ಲಿ ಕೊಟ್ಟಿದ್ದೀನಲ್ವಾ. ಸೊ ನಾಳೆ ಎಲ್ಲರಿಗೂ ಕೂಡ ಗೊತ್ತಿದೆ, ಎಲೆಕ್ಷನ್ ರಿಸಲ್ಟು ನಾಳೆ ಬರೋದಿಲ್ಲ ವೀಕ್ಷಕರೇ. ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ನಾಳೆ ಅಮೌಂಟ್ ಬರಲ್ಲ. ನಾಡ್ದು ಏನಿದೆ ಅಲ್ಲ, ಬುಧವಾರ ದಿನದ ಹಿಡ್ಕೊಂಡು ಅಮೌಂಟು ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಾಳೆ ಎಲ್ಲ ಹಾಲಿಡೇ ಆಗಿರುತ್ತೆ, ಅಮೌಂಟ್ ಯಾರಿಗೂ ಕೂಡ ಹಾಕಲ್ಲ. ಅವರೇ ಖುದ್ದಾಗಿ ಬ್ಯುಸಿ ಆಗಿರ್ತಾರೆ. ಸೊ ಯಾರಿಗೂ ಕೂಡ ಅಮೌಂಟ್ ಬರಲ್ಲ ವೀಕ್ಷಕರೇ. ಯಾವುದೇ ಅದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಮಾಹಿತಿ ತಿಳಿಸ್ಕೊಡ್ತೇನೆ. ಸೊ ನಿಮ್ಗೇನಾದರೂ ಯಾವುದು ಬೆಸ್ಟ್ ಸ್ಕೀಮ್ ಅನಿಸುತ್ತೆ, ಯಾರು ಬಂದರೆ ಒಳ್ಳೇದು ಅನಿಸುತ್ತೆ, ಅದನ್ನೆಲ್ಲನೂ ಕೂಡ ಕಮೆಂಟಲ್ಲಿ ಹೇಳಿ. ಮತ್ತು ಯಾವುದೇ ರೀತಿಯಾದಂತಹ ಸ್ಕೀಮ್ ಬಗ್ಗೆನೂ ಕೂಡ ಬೇಕಾದಿರಲಿ ಸ್ಕೀಮ್, ಅದು ನಿಮಗೆ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನನಗೆ ಡೈರೆಕ್ಟಾಗಿ ಬಂದು ತಲುಪುತ್ತೆ. ನಾನು ಅಲ್ಲಿಂದನೇ ನೋಡಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಈ ಮಾಹಿತಿ ಇತ್ತು ವೀಕ್ಷಕರೇ, ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತಾನೆ. ಯಾರ್ಯಾರಿಗೆ ಇದು ಮಾಹಿತಿ ಅರ್ಥ ಆಗಿದೆ ಕಮೆಂಟಲ್ಲಿ ಹೇಳಿ, ಅರ್ಥ ಆಗಿದೆ ಅಂತ. ಇಲ್ಲ ಅಂದರೂ ಸಹಿತ ಮೊದಲೊಂದು ಸಾರಿ ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ, ಅವ್ರಿಗೂ ಕೂಡ ಗೊತ್ತಾಗಲಿ. ಈ ಎಲ್ಲ ಮಾಹಿತಿ ಗೊತ್ತಿರಬೇಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಏನಿಲ್ಲ. ಸೊ ಈ ಎಲ್ಲ ಮಾಹಿತಿಗಳು ಕೂಡ ಗೊತ್ತಿರಬೇಕು. ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶನೂ ಕೂಡ ನಮ್ದೇನ್ರಿ, ನಮ್ಮದೇ ಎಲ್ಲ ಕೂಡ ಮಾಹಿತಿ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.